ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜನ್ಮದಿನಾಚರಣೆ. ತಾಲೂಕಿನ ಎಳ್ಳುಪುರ ವೃತ್ತಕ್ಕೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಎಂದು ಮರುನಾಮಕರಣ. ಹೌದು, ತಾಲೂಕಿನ ಎಳ್ಳುಪುರ ಗ್ರಾಮದಲ್ಲಿ ಇಂದು ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ನೂತನವಾಗಿ ಗ್ರಾನೈಟ್ ನಾಮಫಲಕವನ್ನು ಅನಾವರಣಗೊಳಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವ ಮೂಲಕ ಎಲ್ಲರೂ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಗ್ರಾಮಸ್ಥರಿಗೆ, ಸಾರ್ವಜನಿಕರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ತಮ್ಮ ನೆಚ್ಚಿನ ನಾಯಕ ನಟನ ಹುಟ್ಟುಹಬ್ಬ ಸಂಭ್ರಮಾಚರಣೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡರು. ಈ ವೇಳೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ಕುಮಾರ್, ಸದಸ್ಯರಾದ ಎಳ್ಳುಪುರ ಮುನಿಶಂಕರ್, ಮಧು, ವರದನಹಳ್ಳಿ ಅರುಣ್ ಕುಮಾರ್, ನಗರಸಭೆ ಉಪಾಧ್ಯಕ್ಷರಾದ ಮಲ್ಲೇಶ್, ಎಳ್ಳುಪುರ ಮುರಳಿ, ಯಲಹಂಕ ಬಾಲಕೃಷ್ಣ ನಾಯಕ್, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಪ್ರಮುಖರು, ಸ್ಥಳೀಯ ಮುಖಂಡರಾದ ಪುನೀತ್, ನರೇಂದ್ರ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು. ಎಳ್ಳುಪುರ ಕ್ಲಾಸ್ನಲ್ಲಿ ಪುನೀತ್ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾಮಫಲಕವನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದೀನಿ. ಪುನೀತ್ ಬಗ್ಗೆ ನಾವು ಅವರು ಜೀವನದಲ್ಲಿ ಇದ್ದಾಗ ಒಂಥರ ಇತ್ತು, ಅವರು ಕಳ್ಕೊಂಡ ಮೇಲೆ ಅನೇಕ ವಿಚಿತ್ರವಾದ ಸಂಗತಿಗಳು ಅವ್ರು ಮಾಡಿರುವ ದಾನ ಏನು ಮಾಡಿದರೆ ಇವತ್ತು ದೇಶಕ್ಕೆ ಮಾದರಿ ಅಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡು ಕರ್ನಾಟಕ ತಪ್ತರಾಗಿದ್ದೀವಿ. ಅವರ ಫ್ಯಾಮಿಲಿ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಶಿವರಾಜ್ ಕುಮಾರ್ ಆಗ್ಬೋದು, ರಾಘವಣ್ಣರಾಗ್ಬೋದು, ಈ ರಾಜ್ಯಕ್ಕೆ ಒಂದು ಮಾದರಿಯವರು. ಆ ಮಾದರಿಯನ್ನು ನಾವು ಅನುಸರಿಸ್ಕೊಂಡು ಆ ಒಂದು ವ್ಯಕ್ತಿತ್ವ ಇರೋದ್ರಿಂದಲೇ ಅವರು ಆ ಇತಿಹಾಸದಲ್ಲೇ ಅವರು ಕಳೆದು ಹೋದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಇತಿಹಾಸ ಅಂದರೆ ಹೆಂಗೆ, ಏನು ಇತಿಹಾಸ ಅವ್ರು ಮಾಡಿಟ್ಟಿದ್ದಾರೆ ಆಗುವಗಳೇ ಉಳಿಯುವುದೇ ಇತಿಹಾಸ. ಅಂಥ ವ್ಯಕ್ತಿತ್ವವನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡ್ಕೊಂಡು ಬಂದರೆ, ಶಾಲೆಗಳಿರ್ಬೋದು, ಧರ್ಮಛತ್ರಗಳಾಗಿರ್ಬೋದು, ಅನೇಕರಿಗೆ ಸಹಾಯ ಮಾಡಿ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದನ್ನು ನೆನಪಿಗೋಸ್ಕರ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅವರ ನಾಮಕರಣವನ್ನು ಇವತ್ತು ನಾವು ಮಾಡುವ ಮೂಲಕ ಅಂತ ಅವರು ಪ್ರತಿ ವರ್ಷವೂ ಇದೇ ರೀತಿ ನಮ್ಮ ಪುನೀತ್ ಇರ್ಬೋದು, ಇಲ್ಲಿನ ಗ್ರಾಮಸ್ಥರು ಪ್ರತಿ ತಿಂಗಳು ಅವರ ಆಚರಣೆಯನ್ನು ಮಾಡಲಿ. ಅವರ ಆದರ್ಶಗಳು, ಯಾಕಂದರೆ ಪುನೀತ್ ರಾಜ್ಕುಮಾರ್ ಜನ್ಮದಿನ ಅಂದರೆ ಒಂದು ಸ್ಫೂರ್ತಿ ದಿನ. 1975ರಲ್ಲಿ ಜನನ ಪಡೆದಂಥ ಪುನೀತ್ ರಾಜ್ಕುಮಾರ್ ಅವರು ಮೊದಲಿಗೆ ಲೋಹಿತಾಶ್ವ ಅಂತ ಹೆಸರಲ್ಲಿದ್ದರು. ಬಾಲನಟನಾಗಿ ಅವರು ಇಡೀ ರಾಷ್ಟ್ರಕ್ಕೆ ಒಂದು ಪ್ರಶಸ್ತಿ ಪಡೆದಂಥ ಪುನೀತ್ ರಾಜ್ಕುಮಾರ್ ಅವರು ಬರೀ ಒಂದು ಚಿತ್ರರಂಗ ಅಲ್ಲ, ಸಾಮಾಜಿಕ ಕಳಕಳಿ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದರೂ ಇವತ್ತು ಅವರ ಜನ್ಮದಿನ ಒಂದು ಸ್ಫೂರ್ತಿ ದಿನ ಅಂತ ಹೇಳಿ ಮಾತಾಡಿದಂಥ ಪ್ರೇಮ್ಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ಲಾಸ್ಟ್ ಇಯರ್ ಇದೇ ಮಾರ್ಚ್ 17ಕ್ಕೆ 50ನೇ ವರ್ಷ ಪ್ರಯುಕ್ತ ಎಳ್ಳುಪುರ ಕ್ರಾಸ್ನ ಮರುನಾಮಕರಣವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಮಾಡಿದ್ವಿ. ಈ ವರ್ಷ ಅದನ್ನು ಗ್ರಾನೆಂಟಲ್ಲಿ ಉದ್ಘಾಟನೆ ಮಾಡಿದಂಥ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಪ್ರೇಮ್ಕುಮಾರ್ ಅವರಿಗೆ ಹಾಗೂ ಸದಸ್ಯರಾದ ಮಧುವಣ್ಣವರು, ಮುನಿಶಂಕರಣ್ಣವರು ಹಾಗೂ ಸುವರ್ಣ ಜನಶಕ್ತಿ ಮಂಜಣ್ಣವರು ಎಲ್ಲರೂ ಹಾಗೂ ನಮ್ಮ ಆತ್ಮೀಯ ಗುರುಗಳು, ನಮ್ಮ ಸ್ನೇಹಿತರು ಹಾಗೂ ಮಾರ್ಗದರ್ಶಕರಾದಂಥ ಮಲ್ಲೇಶ್ ಅವರಿದ್ದಾರೆ. ಎಲ್ರಿಗೂ ಧನ್ಯವಾದಗಳು.